ಶಾಲಾ ಕಾಲೇಜುಗಳು ಕೃಷಿಯತ್ತ ಮುಖ ಮಾಡುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಬರಡು ಭೂಮಿಯಲ್ಲಿ ಭತ್ತದ ಬೆಳೆ ಶಾಲಾ ಕಾಲೇಜುಗಳಲ್ಲಿ ಸಾವಯವ ಕೃಷಿ ಮಾಡುವ ಮೂಲಕ ಮಕ್ಕಳಿಗೆ ಕೃಷಿ ಸಂಸ್ಕೃತಿಯನ್ನ ಪರಿಚಯಿಸುತ್ತಿರುವ ಕಾರ್ಯ ಮಾಡುತ್ತಿದೆ. ಆದರೆ ಇಲ್ಲೊಂದು ಶಾಲೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದಿಟ್ಟು ಮಕ್ಕಳಿಗೆ ಸಾವಯವ ಕೃಷಿಯನ್ನ ಪಠ್ಯಕ್ರಮವಾಗಿ ಅಳವಡಿಸುವ ಕಾರ್ಯದ ಮೂಲಕ ಮಕ್ಕಳಿಗೆ ಕಡ್ಡಾಯ ಕೃಷಿ ಶಿಕ್ಷಣಕ್ಕೆ ಮುಂದಾಗಿದೆ. ತಲಪಾಡಿಯ ದೇವಿನಗರದಲ್ಲಿರುವ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇಂತಹ ಕಡ್ಡಾಯ ಕೃಷಿ ಪಾಠವನ್ನು ಪ್ರಾರಂಭಿಸಿರುವ ಶಿಕ್ಷಣ ಸಂಸ್ಥೆಯಾಗಿದ್ದು, ಶಾಲೆಯ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಸುಮಾರು 900 ವಿದ್ಯಾರ್ಥಿಗಳು ಈ ಕೃಷಿ ಪಾಠದ ಲಾಭ ಪಡೆಯಲಿದ್ದಾರೆ. ಪ್ರತಿ ತರಗತಿಗೂ ಪಠ್ಯಕ್ರಮವನ್ನು ಕೃಷಿ ವಿಜ್ಞಾನಿಗಳ ಸಹಕಾರದೊಂದಿಗೆ ಶಾಲಾ ಆಡಳಿತ ರಚಿಸಿದ್ದು, ಪಠ್ಯಕ್ರಮದಂತೆ ವಿದ್ಯಾರ್ಥಿಗಳಿಗೆ ಒಂದು ತರಗತಿಯಲ್ಲಿ ಥಿಯರಿ ಮತ್ತು 2 ತರಗತಿಗಳನ್ನು ಪ್ರಾಯೋಗಿಕ ತರಬೇತಿಯನ್ನ ನೀಡಲಾಗುತ್ತಿದೆ. ಕೃಷಿ ಪರೀಕ್ಷೆಯೂ ನಡೆಯಲಿದ್ದು, ಪ್ರತಿ ವಿದ್ಯಾರ್ಥಿಗಳಿಗೆ ಥಿಯರಿ ಮತ್ತು ಪ್ರಾಯೋಗಿಕ ಕಾರ್ಯಕ್ಕೆ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಎನ್ನುತ್ತಾರೆ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲೆ ಸುಷ್ಮಾ ದಿನಕರ್. ಇಂಡಿಯಾದಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಸಣ್ಣದೇ ಅವರಿಗಾದ ಕೈತೋಟ ಅಂತ ಇದೆ. ಆದರೆ ನಮ್ಮಲ್ಲಿ ಹಾಗೆಲ್ಲ ಅದಕ್ಕೆ ಬೇಕಾದ ಕ್ಲಾಸ್ ವೈಸ್ ಪುಸ್ತಕವನ್ನು ಇಂಟ್ರೊಡ್ಯೂಸ್ ಮಾಡಿ, ಅದಕ್ಕೆ ಬೇಕಾದ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿ, ರಿಸರ್ಚ್ ಸೆಂಟರ್ನವ್ರದ್ದು ಸೈಂಟಿಸ್ಟ್ನವ್ರದ್ದು ಎಲ್ಲ ಹೆಲ್ಪ್ ತಗೊಂಡು ಮಾಡುವಂಥದ್ದು ನಮ್ಮ ಸ್ಕೂಲಲ್ಲಿ ಮೊದಲನೇದು. ಖಂಡಿತವಾಗಿ ಮ್ಯಾನೇಜ್ಮೆಂಟ್ ಮತ್ತು ಈ ಎಲ್ಲ ಸೈಂಟಿಸ್ಟ್ಗಳ ಹೆಲ್ಪಿಂದ ಇದನ್ನು ಸಕ್ಸಸ್ಫುಲ್ ಆಗಿ ನಾವು ಮಾಡ್ತೇವೆ ಅಂತ ಭರವಸೆ ನಮಗಿದೆ. ಖಂಡಿತವಾಗಿಯೂ ನಾವು ಮಾಡಿ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಕೃಷಿ ಪಾಠಕ್ಕೆ ಚಾಲನೆ ನೀಡಿದ್ದು, ಪ್ರಥಮ ಹಂತದಲ್ಲಿ ವಿದ್ಯಾರ್ಥಿಗಳು 3.5 ಎಕರೆ ಪ್ರದೇಶದಲ್ಲಿ ಕೃಷಿಯನ್ನ ನಡೆಸಲಿದ್ದಾರೆ. ವಿದ್ಯಾರ್ಥಿಗಳು ಹೈನುಗಾರಿಕೆ, ಸಾವಯವ ಕೃಷಿ, ಹೂದೋಟ ನಿರ್ಮಾಣ, ಹಣ್ಣು ಹಂಪಲುಗಳ ಕೃಷಿ, ಭತ್ತದ ಕೃಷಿಯ ಕುರಿತು ಪಠ್ಯಕ್ರಮದಲ್ಲಿ ಪಠ್ಯವನ್ನ ಅಳವಡಿಸಿದ್ದು, ಪ್ರಾಯೋಗಿಕವಾಗಿಯೂ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡಲು ಕೃಷಿ ಭೂಮಿಯನ್ನ ವ್ಯವಸ್ಥೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಭೂಮಿಯನ್ನ ಕೃಷಿಗೆ ಬಳಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗುತ್ತಿದೆ ಎನ್ನುತ್ತಾರೆ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ವಿವೇಕ್ ತಂತ್ರಿ ಅವರು. ಜಾಗದ ಕೊರತೆ ಇಲ್ಲದಿರುವುದರಿಂದ ಇಲ್ಲಿ ನಾವು ಯಾಕೆ ಒಂದು ಅಗ್ರಿಕಲ್ಚರ್ ನಾವು ಇಲ್ಲಿ ಮಾಡಬಾರ್ದು, ನಮ್ಮ ಮಕ್ಕಳಿಗೆ ಬೇಕಾಗುವಂಥ ವೆಜಿಟೇಬಲ್ಸನ್ನು ನಾವು ಯಾಕೆ ಇಲ್ಲೇ ಗ್ರೋ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ, ನಮ್ಮಲ್ಲಿ ಜಾಗ ಇರುವುದರಿಂದ ನಾವು ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಇಲ್ಲಿ ವೆಜಿಟೇಬಲ್ ಗಾರ್ಡನನ್ನು ಮಾಡುವಂಥ ಒಂದು ಮಹತ್ತರವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಇವತ್ತು ಒಂದು 3.5 ಎಕರೆ 4 ಎಕರೆ ಪ್ರದೇಶದಲ್ಲಿ ವೆಜಿಟೇಬಲ್ ಗಾರ್ಡನ್, ಅದರಲ್ಲಿ ಬೆಂಡೆ ಆಗಿರ್ಬೋದು, ಅಳಗಡ್ಡೆ ಆಗಿರ್ಬೋದು, ತೊಂಡೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಹರಿವೆ ಸೊಪ್ಪು ಆಗಿರ್ಬೋದು, ನೀರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಅನ್ಯಾನ್ಯ ವೆಜಿಟೇಬಲ್ಸ್ಗಳನ್ನು ಬೆಳೆಸಲಿಕ್ಕೆ ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಪರಿಸರದಲ್ಲಿ ನಮಗೆ ಬೇಕಾಗುವಂಥ ವಸ್ತುಗಳನ್ನು ನಾವೇ ಉತ್ಪಾದನೆ ಮಾಡಿ ಅದನ್ನು ನಮ್ಮ ಬಳಕೆಗೆ ಬಳಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಮಕ್ಕಳಿಗೆ ಪಠ್ಯಕ್ರಮದೊಂದಿಗೆ ಜೀವನ ಶಿಕ್ಷಣ ನೀಡುವ ಉದ್ದೇಶದಿಂದ ಕೃಷಿ ಪಾಠವನ್ನ ಮಾಡುವ ಉದ್ದೇಶದಿಂದ ಪ್ರಥಮ ಬಾರಿಗೆ ಪಠ್ಯಕ್ರಮದ ಮೂಲಕ ಕೃಷಿ ಪಾಠಕ್ಕೆ ಈ ವರ್ಷದಿಂದ ಕ್ರಮ ಕೈಗೊಳ್ಳಲಾಗಿದೆ. ಮಕ್ಕಳಿಗೆ ತಾವು ತಿನ್ನುವ ಪ್ರತಿಯೊಂದು ವಸ್ತುವಿನ ಜ್ಞಾನ ಅಗತ್ಯ. ಅದನ್ನ ಹೇಗೆ ಬೆಳೆಯಲಾಗುತ್ತದೆ ಮತ್ತು ರೈತರ ಬವಣೆ ಮಕ್ಕಳಿಗೆ ಇಂತಹ ಶಿಕ್ಷಣದಿಂದ ಅರ್ಥವಾಗಲು ಸಾಧ್ಯವಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೈಜ್ಞಾನಿಕವಾಗಿ ಮಕ್ಕಳಲ್ಲಿ ಕೃಷಿ ಸಂಸ್ಕೃತಿಯ ಕುರಿತು ಆಸಕ್ತಿ ಮೂಡಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಶಾರದಾ ಸಮೂಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ಹೇಳಿದ್ರು. ಕೃಷಿಯಲ್ಲಿ ಪರಿಣಿತಿಯನ್ನು ಕೊಡುವ ಉದ್ದೇಶದಿಂದ ಈ ವರ್ಷದಿಂದ ನಾವು ಗಾರ್ಡನಿಂಗ್ ಮತ್ತು ಕೃಷಿಯಲ್ಲಿ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಭಾಳ ಆಸಕ್ತಿಯಿಂದ ಮಕ್ಕಳು ಅದನ್ನು ಕಲಿಬೇಕು. ಯಾಕೆಂತಂದರೆ ಕೃಷಿ ಪ್ರಧಾನವಾದಂಥ ನಮ್ಮ ಕರ್ನಾಟಕ, ಮುಖ್ಯವಾಗಿ ಕರಾವಳಿ ಜಿಲ್ಲೆಗೆ ಕೃಷಿಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು, ಪರಿಣಿತಿಯನ್ನು ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋ ದೃಷ್ಟಿಯಿಂದ ವಿಶೇಷ ಪರಿಣಿತ ಉಪನ್ಯಾಸಕರಿಂದ ತರಬೇತಿ, ಅದೇ ರೀತಿಯಲ್ಲಿ ಸುಮಾರು 6.5-7 ಎಕರೆ ಜಾಗದಲ್ಲಿ ಕೃಷಿಯನ್ನು ಮಾಡುವ ಮೂಲಕ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅನುಭವವನ್ನು ಕೊಡುವ ಒಂದು ಉದ್ದೇಶ. ನಮ್ಮಲ್ಲಿ ಡೈರಿ ಇದೆ, ಹಾಲಿಗೆ ಬೇಕಾದಂಥ ವ್ಯವಸ್ಥೆ ಇದೆ, ಗೊಬ್ಬರಕ್ಕೆ ವ್ಯವಸ್ಥೆ ಇದೆ. ಈ ದೃಷ್ಟಿಯಿಂದ ಈ ವರ್ಷ ಆರಂಭವಾದಂತಹ ಈ ಕೃಷಿ ತರಬೇತಿ ಯಶಸ್ವಿ ಆಗಲಿಕ್ಕೆ ಎಲ್ಲ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಕೃಷಿ ಪಾಠಕ್ಕೆಂದೇ ಈ ಶಿಕ್ಷಣ ಸಂಸ್ಥೆಯಲ್ಲಿ 7 ಮಂದಿ ಕೃಷಿ ಪದವೀಧರರನ್ನ ನೇಮಕ ಮಾಡಲಾಗಿದೆ. ಒಬ್ಬರು ಕೃಷಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪಡೆದ ಉಪನ್ಯಾಸಕರು,
ಥಿಯರಿ ಕ್ಲಾಸ್ ನಡೆಸಿದ್ರೆ 6 ಮಂದಿ ಕೃಷಿ ಪದವಿ ಪಡೆದ ತರಬೇತುದಾರರು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಶಿಕ್ಷಣವನ್ನ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿಯ ಆರೈಕೆ ಸೇರಿದಂತೆ ಎಲ್ಲ ಕಾರ್ಯವನ್ನ ಈ ಶಿಕ್ಷಕರು ವಹಿಸಿಕೊಂಡಿರುತ್ತಾರೆ. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.